ನನ್ನ ನಲ್ಮೆಯ ಎಲ್ಲ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇಂದಿನ ಅವಧಿಯಲ್ಲಿ ಚಾಪ್ಟರ್ 5 ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು. ಸೊ ಪಾರ್ಟ್ ಸೆಕೆಂಡಲ್ಲಿ ನಾವೇನು ಮಾಡಿದ್ವಿ, ಅಭ್ಯಾಸ 5.3ಯಲ್ಲಿ ಇರುವಂತಹ 4 ಲೆಕ್ಕಗಳನ್ನು ನಾವು ಸ್ವವಿಸ್ತಾರವಾಗಿ ತಿಳ್ಕೊಂಡ್ವಿ. ಹಾಗೆಯೇ ವಿದ್ಯಾರ್ಥಿಗಳೇ, ಸೊ ಇಂದಿನ ಅವಧಿಯಲ್ಲಿ ನಾನು ಕೊಟ್ಟಿರುವಂತಹ ಎಲ್ಲ ಸಮಸ್ಯೆಗಳನ್ನು, ಅದಕ್ಕೆ ಉತ್ತರಗಳನ್ನು ನೀವು ಬಿಡಿಸಿದ್ದೀರಾ ಅಂತ ಹೇಳಿಬಿಟ್ಟು ಭಾವಿಸಿ, ಈ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಪಾಠದ ಮುಂದಿನ ಲೆಕ್ಕಗಳು ಅಂದರೆ ಅಭ್ಯಾಸ 5.3 ಅಲ್ಲಿ ಬರುವಂತಹ ಮುಂದಿನ ಲೆಕ್ಕಗಳನ್ನು ನಾವು ಪಾರ್ಟ್ 3ರಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾಗಿ ಅಗೇನ್ ಒಂದು ಸೆಕೆಂಡ್, ಎಲ್ಲ ವಿದ್ಯಾರ್ಥಿಗಳಿಗೂ ಪಾರ್ಟ್ 3ಗೆ ಸ್ವಾಗತ, ಸುಸ್ವಾಗತ. ವಿದ್ಯಾರ್ಥಿಗಳೇ, ಸೊ ಈ ಅಭ್ಯಾಸದಲ್ಲಿ 5ನೇ ಲೆಕ್ಕವನ್ನು ನಾವು ತೆಗೆದುಕೊಂಡ್ರೆ, ಚಿತ್ರ 5.23ಯಲ್ಲಿ ತೋರಿಸಿರುವಂತೆ 4 ಸೆಂಟಿಮೀಟರ್ ಬಾಹುವುಳ್ಳ ಒಂದು ಚೌಕದ ಪ್ರತಿ ಮೂಲೆಯಲ್ಲಿ 1 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತ ಚತುರ್ಥಕವನ್ನು ಮತ್ತು 2 ಸೆಂಟಿಮೀಟರ್ ವ್ಯಾಸವಿರುವ ಒಂದು ವೃತ್ತವನ್ನು ಕತ್ತರಿಸಿದೆ. ಚೌಕದ ಉಳಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತೇಳಿ ಕೊಡಲ್ಪಟ್ಟಿದ್ದಾರೆ. ವಿದ್ಯಾರ್ಥಿಗಳ ಚಿತ್ರ ನಿಮಗೀಗ ಆಲ್ರೆಡಿ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಚೌಕದ ಬಾಹುವಿನ ಅಳತೆ = 4 ಸೆಂಟಿಮೀಟರು, ವೃತ್ತದ ತ್ರಿಜ್ಯ = 1 ಸೆಂಟಿಮೀಟರ್. ಹಾಗಾಗಿ ಚೌಕದ ವಿಸ್ತೀರ್ಣ = ಬಾಹು ಹೋಲ್ ಸ್ಕ್ವೇರ್. ಸೊ ಬಾಹು ಅಂದರೆ ಎಷ್ಟಿದೆ? 4 ಇದೆ. ಸೊ 4 ಸ್ಕ್ವೇರ್ ಅಂದರೆ 4 16 ಸೆಂಟಿಮೀಟರ್ ಸ್ಕ್ವೇರ್ ಅಂತೇಳಿ ಕರಿತೀವಿ. ಸೊ ಪ್ರತಿಯೊಂದು ಚತುರ್ಥಾಂಕದ ವಿಸ್ತೀರ್ಣ = πr²/4. ಸೊ ಇದು ಫಾರ್ಮುಲಾ. ವಿದ್ಯಾರ್ಥಿಗಳ ಇಲ್ಲಿ ನಾವು ಬೆಲೆಗಳನ್ನು ಆದೇಶಿಸಿದಾಗ 22/7 × 1² ಅಂದರೆ ಆರ್ನ ಬೆಲೆ ಎಷ್ಟಿದೆ? ತ್ರಿಜ್ಯ 1 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ಇದರಲ್ಲಿ ನಾವು ಆದೇಶಿಸಿರುವಂಥದ್ದು. ಸೊ ಅಲ್ಲಿಗೆ ನಾವು ಕ್ಯಾಲ್ಕುಲೇಟ್ ಮಾಡಿದರೆ ಸೊ 11/14 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳಿ ಕರೆಯಲ್ಪಡ್ತೀವಿ. ಹಾಗಾದರೆ 4 ಚತುರ್ಥಾಂಕಗಳ ಒಟ್ಟು ವಿಸ್ತೀರ್ಣ = 4 × 11/14 ಸೆಂಟಿಮೀಟರ್ ಸ್ಕ್ವೇರ್. ಸೊ ಅಲ್ಲಿಗೆ 22/7 ಸೆಂಟಿಮೀಟರ್ ಸ್ಕ್ವೇರ್ ಅಂತೇಳಿ ಕರಿತೀವಿ. ಸೊ ಹಾಗೆ ವೃತ್ತದ ವಿಸ್ತೀರ್ಣ = πr², 22/7 × 1². ಸೊ 22/7 ಸೆಂಟಿಮೀಟರ್ ಸ್ಕ್ವೇರ್ ಅಂತೇಳಿ ಕರಿತೀವಿ. ಆದ್ದರಿಂದ ಕತ್ತರಿಸಿದ ಭಾಗಗಳ ಒಟ್ಟು ವಿಸ್ತೀರ್ಣ 22/7 + 22/7. ಸೊ ಅಲ್ಲಿಗೆ 44/7 ಸೆಂಟಿಮೀಟರ್ ಸ್ಕ್ವೇರ್ ಅಂತೇಳಿ ಆಗುತ್ತೆ. ಹಾಗಾದರೆ ಈ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಏನಾಗಿರುತ್ತೆ? ಚೌಕದ ವಿಸ್ತೀರ್ಣ ಮೈನಸ್ ಕತ್ತರಿಸಿದ ಭಾಗಗಳ ಒಟ್ಟು ವಿಸ್ತೀರ್ಣ. ಸೊ ಅಲ್ಲಿಗೆ ನಮಗೆ ಬರುವಂಥ ಉತ್ತರ 16 - 44/7. ಸೊ ಅಲ್ಲಿಗೆ 7ನ ಲಾಸವನ್ನು ತಗೋಬೇಕು. ಸೊ 112 - 44/7. ಸೊ ಅಲ್ಲಿಗೆ ವಿದ್ಯಾರ್ಥಿಗಳೇ ಕಳೆದ್ರೆ 68/7 ಸೆಂಟಿಮೀಟರ್ ಸ್ಕ್ವೇರ್ ಅಂಥೇಳಿ ಬರುತ್ತೆ. ಹಾಗಾದರೆ ಈ ಲೆಕ್ಕ ನಿಮಗೆ ಅರ್ಥ ಆಗಿದೆ ಅಂಥೇಳಿ ನಾನು ಭಾವಿಸ್ತೇನೆ ವಿದ್ಯಾರ್ಥಿಗಳೇ. ಸೊ ನೆಕ್ಸ್ಟು ಮುಂದಿನ ಲೆಕ್ಕವನ್ನು ತೆಗೆದುಕೊಂಡ್ರೆ, 6ನೇ ಲೆಕ್ಕ ಚಿತ್ರ 5.24ರಲ್ಲಿ ತೋರಿಸಿರುವಂತೆ 32 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತಾಕಾರದ ಮೇಜಿನ ಹೊದಿಕೆಯಲ್ಲಿ ಒಂದು ಸಮಬಾಹು ತ್ರಿಭುಜವನ್ನು ಮಧ್ಯದಲ್ಲಿ ಬಿಟ್ಟು ಉಳಿದ ಭಾಗದಲ್ಲಿ ಒಂದು ವಿನ್ಯಾಸವನ್ನು ಮಾಡಿದೆ. ಸೊ ವಿನ್ಯಾಸದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಿದೆ. ABC ಅಂತ ಹೇಳಿ ತೆಗೆದುಕೊಂಡಿದ್ದೀವಿ. ಸೊ ಇಲ್ಲಿ BCಯ ಮಧ್ಯಬಿಂದು D, ಹಾಗಾಗಿ AD ಅನ್ನೋದು BCಗೆ ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ ಹೇಳಿ ಹೇಳಲ್ಪಡ್ತೀವಿ. ರೇಡಿಯಸ್ ಆಫ್ ದಿ ಸರ್ಕಲ್ ಎಷ್ಟಿದೆ? 32 ಸೆಂಟಿಮೀಟರು. ಹಾಗೆಯೇ AD ಮಧ್ಯರೇಖೆಯನ್ನು ವೃತ್ತ ಕೇಂದ್ರ O ಮೂಲಕ ಎಳೆದಿದೆ. ಹಾಗಾಗಿ BD = AB/2. AD ಯು ಮಧ್ಯರೇಖೆ ಆಗಿರುವುದರಿಂದ ವೃತ್ತದ ತ್ರಿಜ್ಯ AO = 2/3 AD ಅಂತೇಳಿ ತಗೊಳ್ತೀವಿ. ಸೊ 2/3 AD = 32 ಸೆಂಟಿಮೀಟರ್. ಹಾಗಾದರೆ AD ಏನಾಗುತ್ತೆ? 48 ಸೆಂಟಿಮೀಟರ್ ಅಂಥೇಳಿ ತಗೊಳ್ತೀವಿ. ವಿದ್ಯಾರ್ಥಿಗಳ ಇಲ್ಲಿ ತ್ರಿಭುಜ ADBಯನ್ನು ತೆಗೆದುಕೊಂಡ್ರೆ AB² = AD² + BD². ಸೊ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಈ ಬೆಲೆಗಳನ್ನು ನಾವು ಇದರಲ್ಲಿ ಆದೇಶಿಸಲ್ಪಟ್ಟರೆ AB² = 48² + AB/2 ಹೋಲ್ ಸ್ಕ್ವೇರ್. ಸೊ ಅಲ್ಲಿಗೆ ವಿದ್ಯಾರ್ಥಿಗಳಿಗೆ ಗುಣಿಸಿದರೆ 2304 + AB²/4 ಅಂತ ಆಯಿತು. ಸೊ ಅಲ್ಲಿಗೆ ನಾವು ಲಾಸವನ್ನು ತಗೊಂಡು ಕ್ಯಾಲ್ಕುಲೇಟ್ ಮಾಡಿದರೆ 3AB²/4 = 2304. ಸೊ AB² = 3072. ಅಲ್ಲಿಗೆ AB = 32√3 ಸೆಂಟಿಮೀಟರ್ ಅಂತೇಳಿ ಕರಿತೀವಿ. ತ್ರಿಭುಜ ABCಯ ವಿಸ್ತೀರ್ಣ = √3/4 AB ಹೋಲ್ ಸ್ಕ್ವೇರ್.
ಸೊ ಅಲ್ಲಿಗೆ √3/4 ಇಂಟು 32√3 ಹೋಲ್ ಸ್ಕ್ವೇರ್. ಸೊ ಅಲ್ಲಿಗೆ ವಿದ್ಯಾರ್ಥಿಗಳಿಂದ ನಾವು ಸಾಲ್ವ್ ಮಾಡಿಕೊಂಡ್ರೆ 768 √3 cm² ಅಂತೇಳಿ ಕರಿತೀವಿ. ಹಾಗಾಗಿ ವೃತ್ತದ ವಿಸ್ತೀರ್ಣ πr². ಅಲ್ಲಿಗೆ 22/7 ಇಂಟು 32 ಇಂಟು 32. ಸೊ ಅಲ್ಲಿಗೆ 22,528/7 cm². ಸೊ ವಿನ್ಯಾಸದ ವಿಸ್ತೀರ್ಣ ವೃತ್ತದ ವಿಸ್ತೀರ್ಣ ಮೈನಸ್ ತ್ರಿಭುಜ ABCಯ ವಿಸ್ತೀರ್ಣ. ಸೊ ಅಲ್ಲಿಗೆ ಆ ಬೆಲೆಗಳನ್ನು ನಾವು ಆದೇಶಿಸಿದಾಗ ಬರುವಂಥದ್ದು. ಹಾಗೆಯೇ ವಿದ್ಯಾರ್ಥಿಗಳೇ ಅಲ್ಲಿಗೆ ಕ್ಯಾಲ್ಕುಲೇಟ್ ಮಾಡಿದಾಗ 22,528/7 ಮೈನಸ್ 768 √3 cm² ಅಂತೇಳಿ ಕರಿತೀವಿ. ಸೊ ಈ ರೀತಿಯಾಗಿ ಈ ಲೆಕ್ಕವನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಹಾಗಾದರೆ ಈ ಲೆಕ್ಕ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ವಿದ್ಯಾರ್ಥಿಗಳೇ. ನೆಕ್ಸ್ಟು 5ನೇ ಲೆಕ್ಕವನ್ನು ನಿಮಗೆ ಬಿಟ್ಟಿದ್ದೇನೆ. ಸೊ ಇದನ್ನು ಕೂಡ ನೀವೇ ವರ್ಕೌಟ್ ಮಾಡಿ. ಹಾಗೆಯೇ 8ನೇ ಲೆಕ್ಕವನ್ನು ಕೂಡ ನಿಮಗೆ ಬಿಡಲಾಗಿದೆ, ಅದನ್ನು ಕೂಡ ವರ್ಕೌಟ್ ಮಾಡಿ. ಎಕ್ಸಾಮ್ ದೃಷ್ಟಿಯಿಂದ ಆ ಲೆಕ್ಕ ಏನು ಇಂಪಾರ್ಟೆಂಟ್ ಏನಿಲ್ಲ ವಿದ್ಯಾರ್ಥಿಗಳೇ. ಸೊ ನೆಕ್ಸ್ಟು ಮುಂದಿನ ಪ್ರಶ್ನೆ 9ನೇ ಪ್ರಶ್ನೆಯನ್ನು ತಗೊಂಡ್ರೆ, ಚಿತ್ರ 5.27ರಲ್ಲಿ O ಕೇಂದ್ರವಿರುವ ವೃತ್ತದಲ್ಲಿ AB ಮತ್ತು CD ಪರಸ್ಪರ ಲಂಬವಾಗಿರುವ ವ್ಯಾಸಗಳಾಗಿವೆ. ODಯು ಚಿಕ್ಕ ವೃತ್ತಕ್ಕೆ ವ್ಯಾಸವಾಗಿದೆ. OA 7 cm ಆದರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಿದೆ. ಹಾಗಾದರೆ ದೊಡ್ಡ ವೃತ್ತದ ತ್ರಿಜ್ಯ R 7 cm, ಚಿಕ್ಕ ವೃತ್ತದ ತ್ರಿಜ್ಯ r 7/2 cm. ಹಾಗಾಗಿ ವಿದ್ಯಾರ್ಥಿಗಳೇ ತ್ರಿಭುಜ PCA ಎತ್ತರ OC 7 cm. ಹಾಗೆಯೇ ತ್ರಿಭುಜ BCA ಪಾದ AB 14 cm. ಹಾಗಾಗಿ ತ್ರಿಭುಜ BCA ವಿಸ್ತೀರ್ಣ ½ ಇಂಟು AB ಇಂಟು OC. ಸೊ ಅಲ್ಲಿಗೆ ಬೆಲೆಗಳನ್ನು ಆದೇಶಿಸಲ್ಪಟ್ಟರೆ ½ ಇಂಟು 7 ಇಂಟು 14. ಸೊ ಅಲ್ಲಿಗೆ 2 1s 2 7s 7 7s 49 cm² ಅಂತೇಳಿ ಕರಿತೀವಿ. ಹಾಗಾದರೆ ದೊಡ್ಡ ವೃತ್ತದ ವಿಸ್ತೀರ್ಣ πr² 22/7 ಇಂಟು 7². ಸೊ 1 ಆಫ್ ದಿ 7 ಕ್ಯಾನ್ಸಲ್ ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ಅಲ್ಲಿಗೆ ಉಳಿದಿದ್ದನ್ನು ಗುಣಿಸಿದರೆ 154 cm² ಅಂತೇಳಿ ಬರುತ್ತೆ. ಹಾಗಾದರೆ ದೊಡ್ಡ ಅರ್ಧ ವೃತ್ತದ ವಿಸ್ತೀರ್ಣ 154 ಏನು ಮಾಡಬೇಕು, 2 ತಗೋಬೇಕು. 7ಇಂದ ಡಿವೈಡ್ ಮಾಡೋದಲ್ಲ ಅಲ್ವಾ, 2ಇಂದ ಹಾಫ್ ತಾನಿದ್ರೆ ಹಾಫು. ಸೊ 77 cm² ಅಂತೇಳಿ ಕರಿತೀವಿ. ಚಿಕ್ಕ ವೃತ್ತದ ವಿಸ್ತೀರ್ಣ πr² 22/7 ಇಂಟು 7/2 ಇಂಟು 7/2. ಅಲ್ಲಿಗೆ ಏನಾಯಿತು, 2 1s 2 11s 7 7 ಕ್ಯಾನ್ಸಲ್. ಸೊ ಅಲ್ಲಿಗೆ ಉಳಿದಿರೋದನ್ನು ಗುಣಿಸಿದರೆ 77/2 cm² ಅಂತೇಳಿ ಕರೆಯಲ್ಪಡ್ತೀವಿ. ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ದೊಡ್ಡ ಅರ್ಧ ವೃತ್ತದ ವಿಸ್ತೀರ್ಣ ಮೈನಸ್ ತ್ರಿಭುಜ BCA ವಿಸ್ತೀರ್ಣ ಪ್ಲಸ್ ಚಿಕ್ಕ ವೃತ್ತದ ವಿಸ್ತೀರ್ಣ. ಸೊ ಅಲ್ಲಿಗೆ ಬೆಲೆಗಳನ್ನು ಆದೇಶಿಸಲ್ಪಟ್ಟರೆ 77 - 49 ಪ್ಲಸ್ 77/2. ಸೊ ವಿದ್ಯಾರ್ಥಿಗಳೇ ಇಲ್ಲಿ ನಾವೇನು ಮಾಡಬೇಕಾಗುತ್ತೆ, ಈ ಬೆಲೆಗಳನ್ನು ತೆಗೆದುಕೊಂಡ್ಮೇಲೆ ಇವುಗಳಿಗೆ ಲಾಸವನ್ನು ತಗೋಬೇಕು. ಸೊ 154 - 98 ಪ್ಲಸ್ 77/2. ಸೊ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದರೆ 133/2 ಹೋಲ್ ಸ್ಕ್ವೇರ್. ಸೊ ಅಲ್ಲಿಗೆ ವಿದ್ಯಾರ್ಥಿಗಳೇ ಇದನ್ನು ನಾವು ಭಾಗಿಸಿದಾಗ 66.5 cm² ಅಂತೇಳಿ ಕರೆಯಲ್ಪಡ್ತೀವಿ. ಸೊ ಈ ಲೆಕ್ಕ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ ವಿದ್ಯಾರ್ಥಿಗಳೇ. ನೆಕ್ಸ್ಟು 10ನೇ ಲೆಕ್ಕವನ್ನು ತೆಗೆದುಕೊಂಡ್ರೆ ABC ಸಮಬಾಹು ತ್ರಿಭುಜದ ವಿಸ್ತೀರ್ಣವು 17,320.5 cm² ಆಗಿದೆ. ಪ್ರತಿ ತ್ರಿಭುಜದ ಶೃಂಗಬಿಂದುಗಳನ್ನು ಕೇಂದ್ರವಾಗಿಟ್ಟುಕೊಂಡು ಹಾಗೂ ತ್ರಿಭುಜದ ಬಾಹುವಿನ ಅರ್ಧದಷ್ಟು ತ್ರಿಜ್ಯದಿಂದ ಒಂದೊಂದು ವೃತ್ತವನ್ನು ಎಳೆದಿದೆ. ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಿದೆ. ಸೊ ಅಲ್ಲಿಗೆ ABC ಒಂದು ಸಮಬಾಹು ತ್ರಿಭುಜ. ಕೋನ A ಕೋನ B ಕೋನ C 60 ಡಿಗ್ರಿ. ಇಲ್ಲಿ 60 ಡಿಗ್ರಿ ಕೋನದಿಂದ ಏರ್ಪಡುವ 3 ತ್ರಿಜ್ಯಾಂತರ ಖಂಡಗಳಿವೆ. ಸೊ ತ್ರಿಭುಜ ABCಯ ವಿಸ್ತೀರ್ಣ 17,320.5 cm².
ಸೊ ಅಲ್ಲಿಗೆ √3/4 ಇಂಟು AB². ಸೊ ಅಲ್ಲಿಗೆ ವಿದ್ಯಾರ್ಥಿಗಳೇ, ನಾವು ಕ್ಯಾಲ್ಕುಲೇಟ್ ಮಾಡೋದಕ್ಕಿಂತ ಮುಂಚೆ ಅಲ್ಲಿ AB ಕಂಡುಹಿಡಿಯಬೇಕು. ಹಾಗಾಗಿ AB² = 17,320.5 ಇಂಟು 4/1.73205. ಸೊ ಅಲ್ಲಿಗೆ AB² = 4 ಇಂಟು 10⁻⁴. ಸೊ ಅಲ್ಲಿಗೆ AB = 200 ಸೆಂಟಿಮೀಟರ್. ಹಾಗಾದರೆ ವೃತ್ತದ ತ್ರಿಜ್ಯ =200/2. ಸೊ ಅಲ್ಲಿಗೆ ಇದನ್ನು ನಾವು 100 ಸೆಂಟಿಮೀಟರ್ ಅಂತ ಹೇಳಿ ಕರಿತೀವಿ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ =60 ಡಿಗ್ರಿ /360 ಡಿಗ್ರಿ ಇಂಟು πr². ಸೊ ಅಲ್ಲಿಗೆ ಬೆಲೆಗಳನ್ನು ಆದೇಶಿಸಿದರೆ 1/6 ಇಂಟು 3.14 ಇಂಟು 100². ಸೊ ಅಲ್ಲಿಗೆ 1/6 ಇಂಟು 3.14 ಇಂಟು 100² ನಾವು ಸಾಲ್ವ್ ಮಾಡಿದಾಗ 15,700/3 ಸೆಂಟಿಮೀಟರ್² ಅಂತೇಳಿ ಆಗುತ್ತೆ. ಸೊ ಅಲ್ಲಿಗೆ 3 ತ್ರಿಜ್ಯಾಂತರ ಖಂಡಗಳ ವಿಸ್ತೀರ್ಣ = 3 ಇಂಟು 15,700/3. ಸೊ ಅಲ್ಲಿಗೆ 3 ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು 15,700 ಸೆಂಟಿಮೀಟರ್². ಹಾಗಾದರೆ ವಿದ್ಯಾರ್ಥಿಗಳೇ, ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ = ತ್ರಿಭುಜ ABCಯ ವಿಸ್ತೀರ್ಣ ಮೈನಸ್ 3 ತ್ರಿಜ್ಯಾಂತರ ಖಂಡಗಳ ವಿಸ್ತೀರ್ಣ. ಸೊ ಅಲ್ಲಿಗೆ 17,320.5 ಮೈನಸ್ 17,700 ಸೆಂಟಿಮೀಟರ್². ಸೊ ಅಲ್ಲಿಗೆ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಕಳೆದಾಗ 1,620.5 ಸೆಂಟಿಮೀಟರ್² ಅಂಥೇಳಿ ಕರೆಯಲ್ಪಡ್ತೀವಿ. ಹಾಗಾದರೆ ವಿದ್ಯಾರ್ಥಿಗಳೇ, ಈ ಲೆಕ್ಕನೂ ಕೂಡ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ನೆಕ್ಸ್ಟು ಮುಂದಿನ ಲೆಕ್ಕ 11ನೇ ಲೆಕ್ಕವನ್ನು ತೆಗೆದುಕೊಂಡ್ರೆ, ಒಂದು ಚೌಕಾಕಾರದ ಕರವಸ್ತ್ರದಲ್ಲಿ 7 ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ 9 ವೃತ್ತಾಕಾರದ ವಿನ್ಯಾಸಗಳನ್ನು ಮಾಡಿದ್ದಾರೆ. ಕರವಸ್ತ್ರದ ಉಳಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಿದೆ. ಸೊ ABCD ಅಂತಿದೆ. ವೃತ್ತಗಳ ಸಂಖ್ಯೆ 9. ಪ್ರತಿಯೊಂದು ವೃತ್ತದ ತ್ರಿಜ್ಯ ಎಷ್ಟು? 7 ಸೆಂಟಿಮೀಟ್ರು. ಹಾಗೆ ಪ್ರತಿಯೊಂದು ಬದಿಯಲ್ಲಿ 3 ವೃತ್ತಗಳಿವೆ. ಹಾಗಾಗಿ ವರ್ಗದ ಬದಿ 3 ಇಂಟು ವೃತ್ತದ ವ್ಯಾಸ = 3 ಇಂಟು 14. ಸೊ ಅಲ್ಲಿಗೆ =42 ಸೆಂಟಿಮೀಟರ್. ಸೊ ಚೌಕದ ವಿಸ್ತೀರ್ಣ = 42 ಇಂಟು 42. ಸೊ ಅಲ್ಲಿಗೆ 1764 ಸೆಂಟಿಮೀಟರ್² ಅಂತೇಳಿ ಕರಿತೀವಿ. ಸೊ ವೃತ್ತದ ವಿಸ್ತೀರ್ಣ πr². ಅಲ್ಲಿಗೆ 22/7 ಇಂಟು 7 ಇಂಟು 7 7 ಕ್ಯಾನ್ಸಲ್ಲು. ಸೊ ಅಲ್ಲಿಗೆ 154 ಸೆಂಟಿಮೀಟರ್². ವೃತ್ತ ವಿನ್ಯಾಸಗಳ ಒಟ್ಟು ವಿಸ್ತೀರ್ಣ = 9 ಇಂಟು 154. ಸೊ ಅಲ್ಲಿಗೆ 1386 ಸೆಂಟಿಮೀಟರ್² ಅಂತೇಳಿ ಕರಿತೀವಿ. ಹಾಗಾದರೆ ಕರವಸ್ತ್ರದ ಉಳಿದ ಭಾಗದ ವಿಸ್ತೀರ್ಣ = ಚೌಕದ ವಿಸ್ತೀರ್ಣ ಮೈನಸ್ ವೃತ್ತ ವಿನ್ಯಾಸಗಳ ಒಟ್ಟು ವಿಸ್ತೀರ್ಣ. ಸೊ ಅಲ್ಲಿಗೆ 1764 ಮೈನಸ್ 1386 ವಿದ್ಯಾರ್ಥಿಗಳೇ ಕಳೆಯಲ್ಪಟ್ಟರೆ ಅಲ್ಲಿಗೆ 378 ಸೆಂಟಿಮೀಟರ್² ಅಂತೇಳಿ ಕರೆಯಲ್ಪಡ್ತೀವಿ. ಸೊ ಈ ಲೆಕ್ಕ ನಿಮಗೆ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ ವಿದ್ಯಾರ್ಥಿಗಳೇ. ನೆಕ್ಸ್ಟು ಮುಂದಿನ ಲೆಕ್ಕ 12ನೇ ಲೆಕ್ಕವನ್ನು ತೆಗೆದುಕೊಂಡ್ರೆ, ಚಿತ್ರದಲ್ಲಿ OACBಯು O ಕೇಂದ್ರವನ್ನು ಹೊಂದಿರುವ ಮತ್ತು 3.5 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತದ ಚತುರ್ಥಾಂಕವಾಗಿದೆ. OD = 2 ಸೆಂಟಿಮೀಟರ್ ಆದರೆ ವೃತ್ತ ಚತುರ್ಥಾಂಕ ಛಾಯೆಗೊಳಿಸಿರುವ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಿದೆ. ಹಾಗಾದರೆ ಇಲ್ಲಿ ವಿದ್ಯಾರ್ಥಿಗಳೇ, ಈ ಏನು ಕೊಟ್ಟಿರುವಂತಹ ಪ್ರಶ್ನೆಗೆ ನಾವು ಪರಿಹಾರವನ್ನು ನೋಡ್ತಾ ಹೋದರೆ, ವೃತ್ತ ಚತುರ್ಥಾಂಕದ ತ್ರಿಜ್ಯ = 3.5 ಸೆಂಟಿಮೀಟರ್ = 7/2 ಸೆಂಟಿಮೀಟರ್. ಹಾಗಾದರೆ ಇಲ್ಲಿ OACB ಚತುರ್ಥಾಂಕದ ವಿಸ್ತೀರ್ಣ πr²/4. ಸೊ ಬೆಲೆಗಳನ್ನು ಆದೇಶಿಸಲ್ಪಟ್ಟರೆ 22/7 ಇಂಟು 7/2 ಇಂಟು 7/2. ಸೊ ಅಲ್ಲಿಗೆ ವಿದ್ಯಾರ್ಥಿಗಳಿಗೆ ಕ್ಯಾಲ್ಕುಲೇಟ್ ಮಾಡಿದರೆ 77/8 ಸೆಂಟಿಮೀಟರ್² ಅಂತೇಳಿ ಕರಿತೀವಿ. ಹಾಗಾಗಿ BOD ತ್ರಿಭುಜದ ವಿಸ್ತೀರ್ಣ ½ ಇಂಟು 7/2 ಇಂಟು 2. ಸೊ ಅಲ್ಲಿಗೆ 2 ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು 7/2 ಸೆಂಟಿಮೀಟರ್² ಅಂತೇಳಿ ಹೇಳ್ತೀವಿ.
ಹಾಗಾದರೆ ಛಾಯೆಗೊಳಿಸಿರುವ ಭಾಗದ ವಿಸ್ತೀರ್ಣ ಇಸ್ ಈಕ್ವಲ್ ಟು OACB ಚತುರ್ಥಾಂಕದ ವಿಸ್ತೀರ್ಣ ಮೈನಸ್ BOD ತ್ರಿಭುಜದ ವಿಸ್ತೀರ್ಣ. ಸೊ ಅಲ್ಲಿಗೆ 77/8 ಮೈನಸ್ 7/2. ವಿದ್ಯಾರ್ಥಿಗಳ ಅಲ್ಲಿಗೆ ನಾವು ಇದನ್ನ ಕ್ಯಾಲ್ಕುಲೇಟ್ ಮಾಡಿದರೆ ಸಹ ಒಂದೇ ಥರ ಬರೋ ಮಾಡಿದರೆ 77/8 ಮೈನಸ್ 28/8. ಸೊ ಅಲ್ಲಿಗೆ 49/8 ಸೆಂಟಿಮೀಟರ್ ಸ್ಕ್ವೇರ್ ಅಂಥೇಳಿ ಕರೆಯಲ್ಪಡ್ತೀವಿ. ಸೊ ಈ ರೀತಿಯಾಗಿ ಈ ಪ್ರಶ್ನೆಯನ್ನು ನಾವು ಏನು ಮಾಡುವಂಥದ್ದು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಹಾಗಾದರೆ ಈ ಪ್ರಶ್ನೆಯೂ ಕೂಡ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ ವಿದ್ಯಾರ್ಥಿಗಳೇ. ನೆಕ್ಸ್ಟು ಮುಂದಿನ ಪ್ರಶ್ನೆ. ಚಿತ್ರದಲ್ಲಿ OABC ಚೌಕವು OPBQ ವೃತ್ತ ಚತುರ್ಥಾಂಕದಲ್ಲಿ ಅಂತಸ್ಥವಾಗಿದೆ. OA ಇಸ್ ಈಕ್ವಲ್ ಟು 20 ಸೆಂಟಿಮೀಟರ್ ಆದರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಿದೆ. ಚೌಕದ ಬದಿಯ ಅಳತೆ ಅಂದರೆ OA ಇಸ್ ಈಕ್ವಲ್ ಟು AB ಇಸ್ ಈಕ್ವಲ್ ಟು 20 ಸೆಂಟಿಮೀಟ್ರು. ವೃತ್ತ ಚತುರ್ಥಾಂಕದ ತ್ರಿಜ್ಯ ಇಸ್ ಈಕ್ವಲ್ ಟು OB. OAB ಒಂದು ಲಂಬಕೋನ ತ್ರಿಭುಜ. ಹಾಗಾಗಿ OAB ಲಂಬಕೋನ ತ್ರಿಭುಜದಲ್ಲಿ OB ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ OA ಸ್ಕ್ವೇರ್. ಸೊ ಪೈಥಾಗೋರಸ್ ಪ್ರಮೇಯದ ಪ್ರಕಾರ OB ಸ್ಕ್ವೇರ್ ಇಸ್ ಈಕ್ವಲ್ ಟು 20 ಸ್ಕ್ವೇರ್ ಪ್ಲಸ್ 20 ಸ್ಕ್ವೇರ್. ಸೊ ಅಲ್ಲಿಗೆ ಏನಾಗುತ್ತೆ 400 ಪ್ಲಸ್ 400. ಸೊ ಅಲ್ಲಿಗೆ 400 800 ಆಯ್ತಲ್ಲ ವಿದ್ಯಾರ್ಥಿಗಳೇ. ಇದೇನಿದು OB ಸ್ಕ್ವೇರ್. ಹಾಗಾದರೆ OB ಇಸ್ ಈಕ್ವಲ್ ಟು ಏನಾಗುತ್ತೆ? OB ಇಸ್ ಈಕ್ವಲ್ ಟು 20√2 ಸೆಂಟಿಮೀಟರ್. ವೃತ್ತ ಚತುರ್ಥಾಂಕದ ವಿಸ್ತೀರ್ಣ ಇಸ್ ಈಕ್ವಲ್ ಟು πr² / 4. ಅಲ್ಲಿ ಬೆಲೆಗಳನ್ನು ಆದೇಶಿಸಲ್ಪಟ್ಟರೆ 3.14 ಇಂಟು 20√2 ಹೋಲ್ ಸ್ಕ್ವೇರ್ / 4. ವಿದ್ಯಾರ್ಥಿಗಳ ಇಲ್ಲಿ ಪೈ ಬೆಲೆಯನ್ನು 22/7 ಅಂತ ತೊಗೊತಿದ್ವಿ. ಅದರ ಬದಲಾಗಿ ದಶಮಾಂಶ ರೂಪದಲ್ಲಿ ನಾವು ತಗೊಂಡಾಗ 3.14 ಅಂತೇಳಿ ಹೇಳಲ್ಪಡ್ತೀವಿ. ಸೊ ಅಲ್ಲಿಗೆ ಇದನ್ನು ಗುಣಿಸಲ್ಪಟ್ರೆ 3.14 ಇಂಟು 200 ಅಲ್ಲಿಗೆ ಎಷ್ಟಾಗುತ್ತೆ 628 ಸೆಂಟಿಮೀಟರ್ ಸ್ಕ್ವೇರ್. ಹಾಗಾದರೆ ಚೌಕದ ವಿಸ್ತೀರ್ಣ ಇಸ್ ಈಕ್ವಲ್ ಟು 20 ಇಂಟು 20 400 ಸೆಂಟಿಮೀಟರ್ ಸ್ಕ್ವೇರ್. ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಇಸ್ ಈಕ್ವಲ್ ಟು ವೃತ್ತ ಚತುರ್ಥಾಂಕದ ವಿಸ್ತೀರ್ಣ ಮೈನಸ್ ಚೌಕದ ವಿಸ್ತೀರ್ಣ. ಸೊ ಅಲ್ಲಿಗೆ ವಿದ್ಯಾರ್ಥಿಗಳ ಇದನ್ನು ಕ್ಯಾಲ್ಕುಲೇಟ್ ಮಾಡಿದರೆ 628 ಮೈನಸ್ 400. ಸೊ ಕಳೆದ್ರೆ 228 ಸೆಂಟಿಮೀಟರ್ ಸ್ಕ್ವೇರ್ ಅಂಥೇಳಿ ಕರೆಯಲ್ಪಡ್ತೀವಿ. ನೆಕ್ಸ್ಟು 14ನೇ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ, ಚಿತ್ರದಲ್ಲಿ ತ್ರಿಜ್ಯ 21 ಸೆಂಟಿಮೀಟರ್ ಮತ್ತು 7 ಸೆಂಟಿಮೀಟರ್ ಇರುವ O ಕೇಂದ್ರವಿರುವ ಎರಡು ಏಕಕೇಂದ್ರೀಯ ವೃತ್ತಗಳ ಕಂಸಗಳು AB ಮತ್ತು CD. ಹಾಗೆ AOB ಕೋನ ಇಸ್ ಈಕ್ವಲ್ ಟು 30 ಡಿಗ್ರಿ. ಆದರೆ ಚಿತ್ರದಲ್ಲಿ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಿದೆ. ದೊಡ್ಡ ವೃತ್ತದ ತ್ರಿಜ್ಯ ಕ್ಯಾಪಿಟಲ್ R ಇಸ್ ಈಕ್ವಲ್ ಟು 21 ಸೆಂಟಿಮೀಟರ್. ಚಿಕ್ಕ ವೃತ್ತದ ತ್ರಿಜ್ಯ ಸ್ಮಾಲ್ r ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್. ಎರಡು ಏಕಕೇಂದ್ರೀಯ ವೃತ್ತಗಳ ಕಂಸಗಳು ಉಂಟು ಮಾಡುವ ತ್ರಿಜ್ಯಾಂತರ ಕೋನ ಎಷ್ಟು? 30 ಡಿಗ್ರಿ. ಹಾಗೆಯೇ ಹೊರ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇಸ್ ಈಕ್ವಲ್ ಟು 30/360 ಡಿಗ್ರಿ ಇಂಟು πr². ವಿದ್ಯಾರ್ಥಿಗಳ ಅಲ್ಲಿಗೆ 0 ಕ್ಯಾನ್ಸಲ್. 1/12 ಇಂಟು 22/7 ಇಂಟು 21 ಇಂಟು 21. ಸೊ ಅಲ್ಲಿಗೆ ನಾವು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ವಿದ್ಯಾರ್ಥಿಗಳೇ 231/2 ಸೆಂಟಿಮೀಟರ್ ಸ್ಕ್ವೇರ್ ಅಂಥೇಳಿ ಬರುತ್ತೆ. ಇದೇನಿದು ಹೊರ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಹಾಗೆಯೇ ಒಳ ವೃತ್ತದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇಸ್ ಈಕ್ವಲ್ ಟು 30 ಡಿಗ್ರಿ /360 ಇಂಟು πr². ಸೊ ಅಲ್ಲಿಗೆ ಕ್ಯಾಲ್ಕುಲೇಟ್ ಮಾಡಿದರೆ 1/12 ಇಂಟು 22/7 ಇಂಟು 7 ಇಂಟು 7. ಸೊ 7 ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಗೆ ಉಳಿಯೋದು 1/6 ಇಂಟು 11 ಇಂಟು 7. ಸೊ 77/6 ಸೆಂಟಿಮೀಟರ್ ಸ್ಕ್ವೇರ್ ಅಂತೇಳಿ ಕರೆಯಲ್ಪಡ್ತೀವಿ. ಹಾಗೆಯೇ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಹೊರ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ಒಳ ವೃತ್ತದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಅಲ್ಲಿಗೆ ಆ ಎಲ್ಲ ಬೆಲೆಗಳನ್ನು ನಾವು ಇದರಲ್ಲಿ ಆದೇಶಿಸಿದಾಗ 231/2 ಮೈನಸ್ 77/6. ಸೊ ಅಲ್ಲಿಗೆ ವಿದ್ಯಾರ್ಥಿಗಳೇ ಲಾಸವನ್ನು ತೆಗೆದುಕೊಂಡ್ರೆ 6 ಆಗುತ್ತೆ. ಅಂಶದಲ್ಲಿ ಬದಲಾವಣೆ ಆಗುತ್ತೆ. ಸೊ 693/6 ಮೈನಸ್ 77/6.
ಸೊ ಅಲ್ಲಿಗೆ ಕಳೆಯಲ್ಪಟ್ಟರೆ 616/6. ಮತ್ತು ಇದು ಪೂರ್ಣವಾಗಿ ಭಾಗ ಆಗಲ್ಲ, ಹಾಗಾಗಿ ಭಾಗಿಸಿದಾಗ ಭಿನ್ನರಾಶಿ ರೂಪದಲ್ಲಿ ಬರುತ್ತೆ. ಅದೇ 308/3 ಸೆಂಟಿಮೀಟರ್ ಸ್ಕ್ವೇರ್ ಅಂಥೇಳಿ ಕರೆಯಲ್ಪಡ್ತೀವಿ. ಇದೇನಿದು ಛಾಯೆಗೊಳಿಸಿರುವಂತಹ ಭಾಗದ ವಿಸ್ತೀರ್ಣ ಅಂಥೇಳಿ ಕರೆಯುವಂಥದ್ದು. ಸೊ ಹಾಗಾದರೆ ವಿದ್ಯಾರ್ಥಿಗಳೇ, ಈ ಲೆಕ್ಕ ನಿಮಗೆ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತಾನೆ. ಓಕೆ, ಹಾಗಾದರೆ ಮುಂದಿನ ಲೆಕ್ಕವನ್ನು ನೋಡೋಣ. ಮುಂದಿನ ಲೆಕ್ಕ 15. ಚಿತ್ರದಲ್ಲಿ ABCಯು 14 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತ ಚತುರ್ಥಾಂಕವಾಗಿದೆ ಮತ್ತು BC ವ್ಯಾಸವಾಗಿರುವಂತೆ ಒಂದು ವೃತ್ತವನ್ನು ಅಂದರೆ ಅರ್ಧ ವೃತ್ತವನ್ನು ಎಳೆದಿದೆ. ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೊಡಲ್ಪಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ಡಯಾಗ್ರಾಮು ಕೂಡ ಇದೆ. ಇಲ್ಲಿ ಅರ್ಧ ವೃತ್ತದಲ್ಲಿ ಏನಾಗಿದೆ, BC ಕಂಸದಿಂದ ಉಂಟಾಗಿರುವಂತಹ ಶೇಡ್ ಪೋರ್ಷನ್ನ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಹಾಗಾಗಿ ABC ವೃತ್ತ ಚತುರ್ಥಾಂಕದ ತ್ರಿಜ್ಯ = 14 ಸೆಂಟಿಮೀಟ್ರು, AB = AC 14 ಸೆಂಟಿಮೀಟ್ರು, BC ಅರ್ಧ ವೃತ್ತದ ವ್ಯಾಸ, ABC ಒಂದು ಲಂಬಕೋನ ತ್ರಿಭುಜ. ಸೊ BC² = AB² + AC². ಸೊ ನಮ್ಮ ಪೈಥಾಗೋರಸ್ ಪ್ರಮೇಯದ ಪ್ರಕಾರ BC² = 14² + 14². ಸೊ ಅಲ್ಲಿಗೆ ವಿದ್ಯಾರ್ಥಿಗಳ ಎರಡನ್ನು ನಾವು ತೆಗೆದುಕೊಂಡು ಕ್ಯಾಲ್ಕುಲೇಟ್ ಮಾಡಿದರೆ BC = 14√2 ಸೆಂಟಿಮೀಟರ್ ಅಂತ ಹೇಳಿ ಕರಿತೇವೆ. ಅರ್ಧ ವೃತ್ತದ ತ್ರಿಜ್ಯ = 14√2/2. ಸೊ ಅಲ್ಲಿಗೆ 7√2 ಸೆಂಟಿಮೀಟರ್ ಅಂತ ಆಯಿತು. ಹಾಗೆಯೇ ತ್ರಿಭುಜ ABCಯ ವಿಸ್ತೀರ್ಣ = half × 14 × 14. ಸೊ ಅಲ್ಲಿಗೆ ಇದನ್ನು ಕ್ಯಾಲ್ಕುಲೇಟ್ ಮಾಡಿದರೆ 2 1s 2 7s. ಸೊ ಅಲ್ಲಿಗೆ 14 7s 98 ಸೆಂಟಿಮೀಟರ್ ಸ್ಕ್ವೇರ್ ಅಂತೇಳಿ ಕರೆಯಲ್ಪಡ್ತೀವಿ. ಸೊ ವಿದ್ಯಾರ್ಥಿಗಳಲ್ಲಿ 1 14 ಕ್ಯಾನ್ಸಲ್ ಆಗಬೇಕು. ವೃತ್ತ ಚತುರ್ಥಾಂಕದ ವಿಸ್ತೀರ್ಣ = πr²/4. ಸೊ ಅಲ್ಲಿಗೆ ಬೆಲೆಗಳನ್ನು ಆದೇಶಿಸಿದರೆ 22/7 × 7√2 × 14/4. ಸೊ ಅಲ್ಲಿಗೆ ವಿದ್ಯಾರ್ಥಿಗಳ ಕ್ಯಾಲ್ಕುಲೇಟ್ ಮಾಡಿದ್ರೆ 154 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬಂತು. ಸೊ ಇದೇನಿದು ವೃತ್ತ ಚತುರ್ಥಾಂಕದ ವಿಸ್ತೀರ್ಣ. ಹಾಗೆಯೇ ಅರ್ಧ ವೃತ್ತದ ವಿಸ್ತೀರ್ಣ = πr²/2. ಸೊ ಅಲ್ಲಿಗೆ 22/7 × 7√2 × 7√2 ಸೊ ಅಲ್ಲಿಗೆ ಇದನ್ನ ಕ್ಯಾಲ್ಕುಲೇಟ್ ಮಾಡಿದರೆ 154 ಸೆಂಟಿಮೀಟರ್ ಸ್ಕ್ವೇರ್ ಅಂತೇಳಿ ಕರಿತೀವಿ. ಹಾಗಾಗಿ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ = ಅರ್ಧ ವೃತ್ತದ ವಿಸ್ತೀರ್ಣ ಪ್ಲಸ್ ತ್ರಿಭುಜ ABCಯ ವಿಸ್ತೀರ್ಣ ಮೈನಸ್ ವೃತ್ತ ಚತುರ್ಥಾಂಕದ ವಿಸ್ತೀರ್ಣ. ಸೊ ಅಲ್ಲಿಗೆ 154 + 98 - 154. ಸೊ ಅಲ್ಲಿ ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು 98 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳಿ ಕರಿತೀವಿ. ಹಾಗೆಯೇ ವಿದ್ಯಾರ್ಥಿಗಳೇ, ನೆಕ್ಸ್ಟು ಕೊನೆಯ ಪ್ರಶ್ನೆ 16ನೇ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ 8 ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ಎರಡು ವೃತ್ತ ಚತುರ್ಥಾಂಕಗಳ ನಡುವಿನ ಸಾಮಾನ್ಯ ವಲಯದ ವಿನ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೊಡಲ್ಪಟ್ಟಿದ್ದಾರೆ. ಸೊ ABCD ಅನ್ನೋದು ಒಂದು ಚೌಕ ಇದೆ. ಎರಡು ವೃತ್ತ ಚತುರ್ಥಾಂಕಗಳ ನಡುವಿನ ವ್ಯತ್ಯಾಸ ಕಂಡುಹಿಡಿಬೇಕು. ಇಲ್ಲಿ AC ಅನ್ನೋದು ಕರ್ಣ, ಹಾಗಾಗಿ ಎರಡು ತ್ರಿಭುಜಗಳು ಕಂಡು ಬರ್ತಾ ಇದೆ, ADC ಮತ್ತು ABC. ಕೋನ D 90 ಡಿಗ್ರಿ ಇದೆ, ಕೋನ B 90 ಡಿಗ್ರಿ. ಎಲ್ಲ ಉಳಿದ ಬಾಹುಗಳು 8 ಸೆಂಟಿಮೀಟರ್ ಇದೆ ವಿದ್ಯಾರ್ಥಿಗಳೇ. ಹಾಗಾಗಿ AB = BC = CD = AD = 8 ಸೆಂಟಿಮೀಟರ್ ಅಂತ ಹೇಳಿ ಕರಿತೀವಿ. ತ್ರಿಭುಜ ABCಯ ವಿಸ್ತೀರ್ಣ = ತ್ರಿಭುಜ ADCಯ ವಿಸ್ತೀರ್ಣ. ಸೊ ಅಲ್ಲಿಗೆ 1/3 × 8 × 8 ಅಲ್ಲಿಗೆ ಎಷ್ಟಾಯಿತು, 32 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳಿ ಕರಿತೀವಿ. ಹಾಗೆಯೇ AECB ಚತುರ್ಥಾಂಕದ ವಿಸ್ತೀರ್ಣ = AFCD ಚತುರ್ಥಾಂಕದ ವಿಸ್ತೀರ್ಣ. ಸೊ ಅಲ್ಲಿಗೆ πr²/4 22/7 × 8 × 8/4. ಸೊ ಅಲ್ಲಿಗೆ ಎಲ್ಲ ನಾವು ಕ್ಯಾಲ್ಕುಲೇಟ್ ಮಾಡಿದರೆ 352/7 ಸೆಂಟಿಮೀಟರ್ ಸ್ಕ್ವೇರ್ ಅಂತೇಳಿ ಕರಿತೀವಿ. ಹಾಗಾಗಿ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ = ಇಲ್ಲಿ ನಮಗೆ ಎರಡು ಚತುರ್ಥಾಂಕ ಬರುತ್ತೆ. ಒಂದು AECB ಚತುರ್ಥಾಂಕ ವಿಸ್ತೀರ್ಣದಲ್ಲಿ ತ್ರಿಭುಜ ABCಯ ವಿಸ್ತೀರ್ಣವನ್ನು ಕಳಿಬೇಕು. ಬಂದಿರೋದನ್ನು AFCD ಚತುರ್ಥಾಂಕ ವಿಸ್ತೀರ್ಣದಲ್ಲಿ ADC ವಿಸ್ತೀರ್ಣ ಕಳೆದ ಮೇಲೆ ಬಂದಿರುತ್ತಲ್ಲ ಅದರ ಜೊತೆಗೆ ಕೂಡಬೇಕು. ಸೊ ಈ ಎಲ್ಲ ಬೆಲೆಗಳನ್ನು ನಾವು ಕಂಡಿಟ್ಕೊಂಡಿದ್ದೀವಿ ಅಲ್ಲ ವಿದ್ಯಾರ್ಥಿಗಳೇ. ಸೊ ಆ ಬೆಲೆಗಳನ್ನು ಆದೇಶಿಸಿದಾಗ 352/7 - 32 ಪ್ಲಸ್ 352/7 - 32.
ಸೊ ಅಲ್ಲಿಗೆ 2 ಟೈಮ್ಸು ಪ್ಲಸ್ ಇರೋದ್ರಿಂದ ರಿಪೀಟ್ ಆಗಿದೆ ಅದೇ ಪದಗಳು. ಸೊ ಅಲ್ಲಿಗೆ 2 ಇಂಟು 352/7 ಇಂಟು 32 ಅಂತ ತಗೊಳ್ತೀವಿ. ಹಾಗಾದರೆ ವಿದ್ಯಾರ್ಥಿಗಳೇ, ಬ್ರ್ಯಾಕೆಟಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ 7 ಅನ್ನೋದು ಲಾಸಹ. ಸೊ 352 ಮೈನಸ್ 224/7. ಸೊ ಅಲ್ಲಿ ಕಳೆದ್ರೆ 128/7 ಅಲ್ವಾ. ಸೊ ಅಲ್ಲಿ 128 ಇಂಟು 2 ಗುಣಿಸಿದ್ರೆ 256/7 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳಿ ಕರೆಯಲ್ಪಡ್ತೀವಿ. ಹಾಗಾದರೆ ವಿದ್ಯಾರ್ಥಿಗಳೇ, ಸೊ ಇದುವರೆಗೂ ನಾವು ಏನು ಪಾರ್ಟ್ 3 ಅಭ್ಯಾಸ 5.3ಯ ಎಲ್ಲ ಲೆಕ್ಕಗಳನ್ನು ನೋಡ್ತಾ ಹೋದ್ವಲ್ಲ. ಸೊ ಈ ಎಲ್ಲ ಲೆಕ್ಕಗಳು ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ಕರೆಕ್ಟಾಗಿ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ. ಏನು ನಾನು ಕೆಲವು ಲೆಕ್ಕಗಳನ್ನು ನಿಮಗೆ ಕೊಟ್ಟಿದ್ದೀನಲ್ಲ ವಿದ್ಯಾರ್ಥಿಗಳೇ, ಸೊ ಆ ಲೆಕ್ಕಗಳನ್ನು ನೀವು ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಮಾಡಿರಬೇಕು. ನಂತರದ ಅವಧಿಯಲ್ಲಿ ಆ ಎಲ್ಲ ಲೆಕ್ಕಗಳನ್ನು ನಾನು ಕರೆಕ್ಷನ್ ಮಾಡ್ತೇನೆ. ಹಾಗಾಗಿ ಈ ಪಾಠದ ಪಾರ್ಟ್ 1, ಪಾರ್ಟ್ 2 ಮತ್ತು ಪಾರ್ಟ್ 3 ಬರುವಂತಹ ಎಲ್ಲ ಕಲಿಕಾಂಶಗಳು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸಿ ವಿದ್ಯಾರ್ಥಿಗಳೇ. ಸೊ ಈ ಪಾಠವನ್ನು ಇಲ್ಲಿಗೆ ನಾನು ಮುಕ್ತಾಯಗೊಳಿಸ್ತೇನೆ. ಇದರ ಜೊತೆಗೆ ಪಾರ್ಟ್ 3 ಕೂಡ ಮುಕ್ತಾಯವಾಗುತ್ತೆ. ಇದರ ಮುಂದಿನ ಪಾಠವನ್ನು ಮುಂದಿನ ಅವಧಿಯಲ್ಲಿ ನಾವು ನೋಡೋಣ. ಅಲ್ಲಿಯವರೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.